ನಮಸ್ತೆ ರೀ. ಲಾಗ್ ಬಂದೇನಿ 14 ಜೊತೆ ನಾನು. ಬಂದೀನಿ ನಾನು. ಶ್ರಾವಣ ಮಾಸ ಅಲ್ರಿ, ಇನ್ನೊಂದು ವಾರಕ್ಕಂದ್ರೆ ಶ್ರಾವಣ ಸ್ಟಾರ್ಟ್ ಆಯ್ತು. ಅದಕ್ಕೆ ಎಲ್ಲ ಮನೆ ಕ್ಲೀನ್ ಆಗ್ಬೇಕಾಗಿತ್ತು. ಹಿಂಗಾಗಿ ಇವತ್ತು ನಾನು ಬರೀ ಕಿಚನ್ ಒಂದ ಕ್ಲೀನ್ ಮಾಡ್ಕೊಂಡೆ. ಎಷ್ಟು ಹೊತ್ತಾಗ್ತದಂದ್ರೆ ರೀ ಕಿಚನ್ ಕ್ಲೀನ್ ಮಾಡೋದು ಭಾಳ ಹೊತ್ತಾಗ್ತದೆ. ಎಲ್ಲ ಡಬ್ಬಿ ನೋಡ್ರಿ, ಇಲ್ಲೇ ನಮ್ದು ಹಾಲಕ್ಕೆ ಎಲ್ಲ ಕಿಚನ್ ಆಗಿಬಿಟ್ಟದೆ. ಕಿಚನಾಗಿನ ಸಾಮಾನು ಎಲ್ಲ ತಂದು ಹಾಲ್ನಾಗ ಇಟ್ಟಿದ್ದೆ. ಯಾಕಂದ್ರೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಎಲ್ಲ ಒರೆಸ್ಕೋಬೇಕಾಗಿತ್ತು. ಕಬೋರ್ಡದು ಎಲ್ಲ ಅದೆಲ್ಲ ಹಾಗಾಗಿ ಡಬ್ಬಿ ಅದು ಎಲ್ಲ ಹೊರಗಿಟ್ರೆ ಕ್ಲೀನ್ ಆಗ್ತದೆ ಅಂತೇಳಿ ಎಲ್ಲ ಹೊರಗಿಟ್ಟಿದ್ದೆ. ಅದೆಲ್ಲ ಸಾಮಾನವನೊಳಗಿನ ಸಾಮಾನು ತೆಗೆದು ಆಮೇಲೆ ಮತ್ತು ಅವನ್ನೆಲ್ಲ ತೊಳೆದು ಮತ್ತು ಅವನ್ನೆಲ್ಲ ಕ್ಲೀನ್ ಮಾಡಿ ಅವನ್ನೆಲ್ಲ ಡಬ್ಬಿ ಒಳಗೆ ಸಾಮಾನು ಹಾಕಿ ಇಡಬೇಕಾಗಿತ್ತು. ಆಮೇಲೆ ಇವತ್ತು ನನಗೆಲ್ಲ ಭಾಳ ಆಗ್ತದೆ ಅಂಥೇಳಿ ನನಗೆ ಹೆಲ್ಪಿಗೆ ಅಂತೇಳಿ ನಮ್ಮ ನಿರ್ಮಲಾ ಬಂದಿದ್ಲು. ಅರ್ಧ ಪಾಪ ಎಲ್ಲ ಡಬ್ಬಿ ಅದೆಲ್ಲ ಕ್ಲೀನ್ ಮಾಡಿದ್ದೆ ರೀ. ಬೆಳಗ್ಗೆ ನಾನು ಬರೆಯೋತ್ತಿಂಗೆ ಪಡ್ಡು ಚಟ್ನಿ ಮಾಡಿದ್ದೆ. ಟಿಫಿನ್ ತಿನ್ಕೊಂಡು ಎಲ್ಲ ಕೆಲಸ ಆಯಿತು. ಕೆಲಸ ಆದಮೇಲೆ ಎಲ್ಲ ಡಬ್ಬಿ ಇದು ಎಲ್ಲ ನಮ್ಮನೆಲ್ಲ ಕ್ಲೀನ್ ಮಾಡಿ ಡಬ್ಬಿ ಅದೆಲ್ಲ ತೊಳೆದು ಮಾಡಿದ್ಲು. ನಾನೆಲ್ಲ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಸಾಮಾನು ಹಾಕಿ ಇಟ್ಕೊಂಡೆ. ಎಲ್ಲ ರೆಡಿ ಆಯಿತು. ಆಮೇಲೆ ಮಧ್ಯಾಹ್ನ ಅನ್ನೋದ್ರೊಳಗೆ ಮಧ್ಯಾಹ್ನ ಆಗಿತ್ತು ರೀ, ಅಡುಗೆ ಆಗಿರ್ಕಿಲ್ಲ ಅನ್ನೊಂದು. ಹೀಗಾಗಿ ಇವತ್ತು ಬರೀ ಸಿಂಪಲ್ಲಾಗಿ ಒಂದು ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಅಷ್ಟೇ ನಾನು ಇವತ್ತು ಮಾಡಿದ್ದೆ ರೀ. ಮತ್ತು ಇಲ್ಲಿ ನೋಡ್ರಿ ಎಲ್ಲ ಡಬ್ಬಿ ಎಲ್ಲ ಹೊಂದಿಸ್ಕೋದಾಗಿತ್ತು. ಆಮೇಲೆ ಇಷ್ಟೆಲ್ಲ ಮಾಡಿದಾದ್ಮೇಲೆ ಅಷ್ಟೊತ್ತಂದ್ರೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ರೀ. ಊಟ ಅದು ಎಲ್ಲ ಆಯಿತು. ಆಮೇಲೆ ಬೇಸರಾಗಿತ್ತಂತೆ ಸ್ವಲ್ಪ ಹೊರಗೆ ಹೋಗಿದ್ವಿ. ಹೊರಗೆ ಹೋಗಿ ಮಾಡಿ ಬಂದ್ವಿ. ಹೊರಗೆ ಹೋಗಿ ಬರೋದ್ರೊಳಗೆ ನನ್ನ ಮಗಳ ಪಾನಿಪುರಿ ಮಾಡಿದ್ಲು ರೀ. ಫಸ್ಟ್ ಕ್ಲಾಸ್ ಮಾಡಿದ್ಲು ಪಾನಿಪುರಿ. ಆಕಿ ಬರ್ಲಿಕ್ಕೆ ಒಲ್ಲೆ ಅಂದ್ಲು. ನಾವು ಹಿಂಗಾಗಿ ಎಷ್ಟೋ ಹೋಗಿದ್ದೆ. ಎಲ್ಲ ಅಡ್ಡಾಡಿ ಮಾಡಿ ಬರೋದ್ರೊಳಗೆ ಸಂಜೆ 7-8 ಆಗಿತ್ತು ರೀ. ಬರೋದ್ರೊಳಗೆ ಮಗಳು ಪಾನಿಪುರಿ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಮಗಳು ರುಚಿ ಮಾಡಿದ್ಲು ಅಂಥೇಳಿ ಪಾನಿಪುರಿ ಕುಡಿದು ಇಲ್ಲಿ ಇವತ್ತಿನ ಡೇ ಮುಗಿಸ್ತೇನೆ ರೀ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.